ವಿಶ್ವಕರ್ಮ ಅಂದ್ರೆ ಏನು? ಈಗ ಇಡೀ ವಿಶ್ವ ನಡೀತಾ ಇರೋದು ಎನರ್ಜಿಯಿಂದ ಮ್ಯಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ಈಗ ಈ ವಿಶ್ವಕರ್ಮ ಅಂದ್ರೆ ಏನು ಅಂತ ಹೇಳ್ತೀನಿ ಫಸ್ಟ್. ಇದನ್ನ ಆಧುನಿಕ ವಿಜ್ಞಾನದವರು ಥಿಯರಿ ಆಫ್ ಎವ್ರಿಥಿಂಗ್ ಅಂತ ಹೇಳ್ತಾರೆ, ಸ್ಟ್ರಿಂಗ್ ಥಿಯರಿ ಅಂತ ಹೇಳ್ತಾರೆ. ಏನಂದ್ರೆ ಈಗ ಒಂದು ದಪ್ಪ ಹುಳ, ಉದಾಹರಣೆಗೆ ಆ ದಪ್ಪ ಹುಳ ಹಿಂಗ್ ಅಲ್ಲಾಡುತ್ತೆ. ಹಿಂಗ್ ಅಲ್ಲಾಡಿದಾಗ ಅದರಿಂದ ಎನರ್ಜಿ ಬರುತ್ತೆ, ಅದು ಮಲಗಿ ಇರುತ್ತೆ. ಓಕೆ, ಅದೇ ವಿಶ್ವಕರ್ಮ ಇಡೀ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥದ್ದು. ಆ ಹೊರಗಡೆಯಿಂದ, ಆ ಹುಳದಿಂದ ಹೊರಗಡೆಯಿಂದ ಬಂತಲ್ಲ ವಿಶ್ವಕರ್ಮನಿಂದ, ಆ ಎನರ್ಜಿಯಿಂದ ಇಡೀ ವಿಶ್ವನೇ ಸೃಷ್ಟಿಯಾಗಿದೆ. ಅವ್ರಿಗೆ ಎಷ್ಟು ಅದು ಸೃಷ್ಟಿ ಆಗಿದ್ದು ಸುಮಾರು ನಮ್ಮ ವೇದಗಳ ಪ್ರಕಾರ ಅಂದಾಜು 310 ಟ್ರಿಲಿಯನ್ ವರ್ಷಗಳ ಹಿಂದೆ. ಅಲ್ಲಿಂದ ಅದು ಅಲ್ಲಾಡ್ತಾನೆ ಇದೆ, ಅದರಿಂದ ಎನರ್ಜಿ ಬರ್ತಾನೆ ಇದೆ. ಆದ್ರೂ ಕೂಡ ಅದರಿಂದ ಎನರ್ಜಿ ಖರ್ಚಾಗಿರೋದು ಕೇವಲ 4%. ಇನ್ನು 96% ಎನರ್ಜಿ ಅದರಲ್ಲಿದೆ. ಅದೇ ಅದರ ಮನಸ್ಸಿದೆಯಲ್ಲ, ಆ ಮನಸ್ಸಿನ ಶಕ್ತಿಯಿಂದಾಗಿ ಇಡೀ ವಿಶ್ವನೇ ಸೃಷ್ಟಿಯಾಗುತ್ತೆ. ಅಲ್ಲಿಂದ ಬರ್ಕೊಂಡು ಬರುತ್ತೆ ವಿಶ್ವ. ಎಲ್ಲ ಕಾರ್ಯ ಮಾಡ್ತಾ ಇರೋದು ವಿಶ್ವಕರ್ಮನಿಂದ. ಈಗ ವೇದಗಳಲ್ಲಿ ನಾನ್ ಹೇಳೋದಕ್ಕಿಂತ ಬನ್ನಂಜೆ ಗೋವಿಂದಾಚಾರ್ಯರು ಅಂತ ವೇದಾಧ್ಯಯನ ಮಾಡ್ತಕ್ಕಂಥ ಸಂಸ್ಕೃತ ಪಂಡಿತರು, ಮಹಾಜ್ಞಾನಿ, ಅವರು ನನಗಿಂತ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ವೇದಗಳಲ್ಲಿ ಇರೋದನ್ನ ಉಲ್ಲೇಖ ಮಾಡಿ ಹೇಳಿದ್ದಾರೆ. ವಿಶ್ವಕರ್ಮ ಸೂಕ್ತದಲ್ಲಿ ಏನ್ ಹೇಳಿದೆ ಅಂತ ಹೇಳಿದ್ರೆ ಅವರನ್ನೇ ಕೇಳಿಸ್ತೀನಿ. ಅವರ ವಿಡಿಯೋ ಒಂದೆಲ್ಲ ನನಗೆ ಬಂದಿದೆ, ಅದನ್ನ ತೋರಿಸ್ತೀನಿ ನೋಡಿ. ನಾನು ಆಗ ಒಂದು ಮಾತು ಹೇಳಿದೆ, ದೇವರು ಜಗತ್ತಿನ ತಂದೆಯೂ ಹೌದು ತಾಯಿಯೂ ಹೌದು ಅಂತ. ಈ ದೇವರ ಬಗ್ಗೆ ನಮಗೊಂದು ವಿಶ್ವಕರ್ಮ ಸೂಕ್ತದಲ್ಲಿ ಬಹಳ ಸುಂದರವಾದ ಒಂದು ಮಾತು ಬರುತ್ತೆ. ಮತ್ತೆ ಅವನಿಗೆ ಎಲ್ಲ ಹೆಸರು ಅವನ ಹೆಸರು. ಇದನ್ನ ಹೇಳ್ತಕ್ಕಂಥ ವಿಶ್ವಕರ್ಮ ಸೂಕ್ತದ 2 ಮಂತ್ರಗಳನ್ನ ನೋಡೋಣ. ವಿಶ್ವಕರ್ಮ ಸೂಕ್ತವು ಬಹಳ ಮಹತ್ವದ ಸೂಕ್ತ. ಇದು ಎಷ್ಟು ಗೊಂದಲ ಆಯ್ತು ಅಂತಂದ್ರೆ, ಈ ವಿಶ್ವಕರ್ಮ ಪರಮಾತ್ಮ ಅಂತ ಒಂದು ಹೊಸ ಸಿದ್ಧಾಂತ ಶುರುವಾಗಿದೆ. ಯಾಕಂದ್ರೆ ವಿಶ್ವಕರ್ಮನೇ ನಿಜವಾದ ದೇವರು, ವಿಷ್ಣು ಅಲ್ಲ, ಶಿವನು ಅಲ್ಲ. ಯಾಕಂದ್ರೆ ವಿಶ್ವಕರ್ಮ ಸೂಕ್ತ ಇದೆ ವೇದದಲ್ಲಿ. ವಿಶ್ವಕರ್ಮ ಅಂದ್ರೆ ಈ ಶಬ್ದಕ್ಕೆ ಅರ್ಥ ಏನು ಗೊತ್ತುಂಟು? ಎಟಿಮಾಲಜಿ. ಇಡೀ ವಿಶ್ವವೇ ಯಾರ ಕ್ರಿಯೆಯೋ ಅಂದ್ರೆ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ ಪರತತ್ವ ಅಂತ ಅರ್ಥ. ವಿಶ್ವಕರ್ಮ ಸೂಕ್ತ ಅಂದ್ರೆ ಈ ವಿಶ್ವವೇ ಯಾರ ಕರ್ಮವೋ, ಇಡೀ ಜಗತ್ತನ್ನ ಕ್ರಿಯೇಟರ್ ಅಂತ ಅರ್ಥ. ಜಗತ್ತನ್ನ ಸೃಷ್ಟಿ ಮಾಡಿದ ಪರತತ್ವದ ಬಗೆಗೆ ಇರತಕ್ಕ ಸೂಕ್ತ. ಅದರಲ್ಲಿ ಏನ್ ಹೇಳ್ತದೆ ಅಂದ್ರೆ, ನತಂ ವಿದಾಥ ಯೈಮ, ಅದರ ಕೊನೆ ಮಂತ್ರ ಇದು. ನತಂ ವಿದಾಥ ಯೈಮ ಜಜಾನ ಅನ್ಯದ್ಯುಷ್ಮಾಕಮಂತರಂ ಬಭೂವ ಈಹಾರೇಣ ಪ್ರಾವೃತ ಜಲ್ಪ್ಯಾಜ ಅಸುದೃಪ ಉಕ್ತ ಶಾಸಶ್ಚರಂತಿ ಅಂತ. ದೇವರ ಬಗ್ಗೆ ಮಾತಾಡುವವರಿಗೆ ಬಹಳ ದೊಡ್ಡ ಒಂದು ಅಟ್ಯಾಕ್ ಮಾಡ್ತದೆ, ವಾರ್ನಿಂಗ್ ಅಥವಾ ಎಚ್ಚರ. ನತಂ ವಿದಾಥ ಯೈಮ ಜಜಾನ, ಯಾರು ಇದನ್ನ ಜಜಾನ ಅಂದ್ರೆ ಜನಿಸಿ ಇದರ ಜನನಕ್ಕೆ ಕಾರಣವಾದವನು ಯಾರೋ, ಈ ಜಗತ್ತನ್ನು ಸೃಷ್ಟಿ ಮಾಡಿದವನು ಯಾರೋ ಅವನ ಬಗ್ಗೆ ನತಂ ವಿದಾಥ, ಅದರ ಬಗ್ಗೆ ನಿಮಗೆ ಏನೂ ಗೊತ್ತಿಲ್ಲ. ನಿಮಗೆ ಅಂತ ವೇದ ಹೇಳೋದು, ಇದನ್ನ ನಾವು ಅನುವಾದ ಮಾಡುವಾಗ ನಮಗೆ ಅಂತ ಹೇಳೋದು. ಯಾಕೆಂದ್ರೆ ನಾನು ನಿಮಗೆ ಅಂತ ಹೇಳಬಾರ್ದು, ನಮಗೆ. ಈ ಜಗತ್ತನ್ನು ಸೃಷ್ಟಿ ಮಾಡಿದವ ಯಾರೋ ಅನ್ನೋದ್ರ ಬಗ್ಗೆ ನತಂ ವಿದಾಥ ವೇದ ಹೇಳ್ತದೆ, ನಿಮಗೆ ಏನೇನೂ ಗೊತ್ತಿಲ್ಲ. ಇನ್ನೊಂದು ಕಡೆ ಇದೇ ವಿಶ್ವಕರ್ಮ ನಾಸದಿಯ ಸೂಕ್ತದಲ್ಲಿ ಒಂದು ಕಡೆ ಹೇಳ್ತಾರೆ, ಏನು ಅಂದ್ರೆ, ಯೋ ಅಸ್ಯ ಅಧ್ಯಕ್ಷ ಸೋ ಅಂಗ ವೇದ ಯದಿವಾ ನ ವೇದ ಅಂತ. ಈ ಜಗತ್ತಿನ ಮೂಲ ಕಾರಣ ಯಾವುದು, ಇದು ಹೇಗೆ ಸೃಷ್ಟಿ ಆಯ್ತು ಅನ್ನೋದು ನಮಗ್ ಗೊತ್ತಿಲ್ಲ. ಹೋಗ್ಕೊಳ್ಳಿ, ಇದನ್ನು ಸೃಷ್ಟಿ ಮಾಡಿದವನಿಗಾದ್ರೂ ಗೊತ್ತುಂಟೋ ಇಲ್ವೋ.